ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕದನ ಸದ್ಯಕ್ಕೆ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ, ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ಮದ್ದರಿಯೋದಕ್ಕೆ ರಾಹುಲ್ ಗಾಂಧಿ ಅವರ ಕೈಯಿಂದ ಮಾತ್ರ ಸಾಧ್ಯನಾ? ಹೌದು, ಹೈಕಮಾಂಡ್ ಸಂದೇಶವನ್ನು ಕೊಟ್ಟರೂ ಕೂಡ ಡಿಕೆ ಬಣ ಡೋಂಟ್ ಕೇರ್ ಅಂತ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ರಾಜ್ಯದಲ್ಲಿದ್ದರೂ ಕೂಡ ಬಣಬಡಿದಾಟಕ್ಕೆ ಬ್ರೇಕ್ ಬೀಳ್ತಿಲ್ಲ. ಡಿಕೆಶಿ ಬಣದಿಂದ ಕೊನೆ ಆಟ ಶುರುವಾಗಿಯೇ ಬಿಡ್ತಾ ಅನ್ನುವಂತಹ ಪ್ರಶ್ನೆ. ಮೊನ್ನೆ ಅಷ್ಟೇ ದೆಹಲಿಗೆ ಪರೇಡ್ ಮಾಡಿದ್ರು ಡಿಕೆ ಶಿವಕುಮಾರ್ ಅವರ ಪರಮಾಪ್ತರು. ಈಗ ಮತ್ತೊಂದು ಬಣ ದೆಹಲಿ ಪರೇಡ್ ಮಾಡಿದೆ, ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಕಸರತ್ತು ಮಾಡ್ತಾ ಇದೆ. ಹೈಕಮಾಂಡ್ ಮುಂದೆಯೇ ಡಿಕೆ ಶಿವಕುಮಾರ್ ಪಟ್ಟಕ್ಕಾಗಿ ಡಿಮ್ಯಾಂಡ್ ಮಾಡುತ್ತಾ ಒಕ್ಕಲಿಗ ಕಾರ್ಡನ್ನ ಪ್ಲೇ ಮಾಡಿ ಹೈಕಮಾಂಡ್ಗೆ ಒತ್ತಡ ಹೇರುವಂತಹ ತಂತ್ರನ ಇದು. ನಾನು ಯಾವುದೇ ಬಣದ ನಾಯಕ ಅಲ್ಲ ಅಂಥೇಳಿ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಜೊತೆ ಗುರುತಿಸಿಕೊಂಡವರು ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಇಲ್ಲ, ಎಐಸಿಸಿ ಅಧ್ಯಕ್ಷರಿಲ್ಲ, ಹಂಗಿದ್ದೂ ಕೂಡ ದೆಹಲಿಗೆ ಹೋಗಿ ಅಲ್ಲಿ ಒಂದು ಬಣ ಗುರುತಿಸ್ಕೊಂಡು ಯಾವ ರೀತಿಯ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಅನ್ಡೌಟೆಡ್ಲಿ ಇದು ಒತ್ತಡ ಹೇರುವಂತಹ ತಂತ್ರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಒತ್ತಡ ಹೇರುವಂತಹ ತಂತ್ರಕ್ಕೆ ವರಿಷ್ಠರು ಯಾವ ರೀತಿಯ ಮದ್ದನ್ನು ಅರಿತಾರೆ ಅನ್ನೋದನ್ನು ಈಗ ಕಾದು ನೋಡಬೇಕಿದೆ. ಸುರ್ಜೇವಾಲಾ ಟ್ವೀಟ್ ಮಾಡಿದ್ರು, ಎಐಸಿಸಿ ಅಧ್ಯಕ್ಷರು ನನ್ನ ಕೈಲಿ ಏನೂ ಇಲ್ಲ ಅಂತ ಹೇಳಿದ್ರು. ಈಗ ನಿಲುವು ನಿರ್ಧಾರ ತೆಗೆದುಕೊಳ್ಳುವಂತಹ ಜವಾಬ್ದಾರಿ ರಾಹುಲ್ ಗಾಂಧಿ ಅವರ ಕೈಯಲ್ಲಿದೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ, 26ಕ್ಕೆ ಭಾರತಕ್ಕೆ ವಾಪಸ್ ಆಗ್ತಾರೆ. ಅವರು ಬಂದ ಮೇಲೆ ಈ ಎಲ್ಲ ಹಗ್ಗಜಗ್ಗಾಟಕ್ಕೆ, ಗೊಂದಲ ಗೋಜಲುಗಳಿಗೆ ಒಂದು ಇತಿಶ್ರೀ ಹಾಡುವಂತಹ ಸಾಧ್ಯತೆ ಇದೆ. ಇದರ ನಡುವೆ ಡಿಕೆ ಶಿವಕುಮಾರ್ ಬಣ ಯಾಕೆ ಹೋಯ್ತು ಅನ್ನೋದೇ ಈಗಿರುವಂತಹ ಕುತೂಹಲ.